ಅಮೆರಿಕದ 47ನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ನಿನ್ನೆ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಭಾರತೀಯ ಕಾಲಮಾನ ನಿನ್ನೆ ರಾತ್ರಿ 10:30 ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿ ಪ್ರಮಾಣ ವಚನವನ್ನು ತೆಗೆದುಕೊಂಡ್ರು. ಅದಾದ ನಂತರ ಅಧ್ಯಕ್ಷೀಯ ಆದೇಶಗಳನ್ನು ಮಾಡಿದ್ರು. ಡೊನಾಲ್ಡ್ ಟ್ರಂಪ್ ಚುನಾವಣಾ ಪ್ರಚಾರದ ಸಂದರ್ಭದಿಂದಲೂ ಹೇಳ್ತಾ ಇದ್ರು, ಮೊದಲ ದಿನವೇ ಹಲವು ನಿರ್ಧಾರಗಳನ್ನು ತೆಗೆದುಕೊಳ್ತೀನಿ, ಇತಿಹಾಸದಲ್ಲಿ ಅಮೆರಿಕದ ಯಾವ ಅಧ್ಯಕ್ಷರುಗಳು ತೆಗೆದುಕೊಳ್ಳದಂತಹ ನಿರ್ಣಯಗಳನ್ನು ಫಸ್ಟ್ ಡೇ ಮಾಡ್ತೀನಿ ಅಂತ ಹೇಳಿದ್ರು. ಮೊದಲ ದಿನ ಡೊನಾಲ್ಡ್ ಟ್ರಂಪ್ 100ಕ್ಕೂ ಹೆಚ್ಚು ಅಧ್ಯಕ್ಷೀಯ ಆದೇಶಗಳಿಗೆ ಸಹಿ ಹಾಕಿದ್ದಾರೆ. ಎಕ್ಸಿಕ್ಯೂಟಿವ್ ಆರ್ಡರ್ಸ್. ಜೋ ಬೈಡನ್ ಸರ್ಕಾರ ಮಾಡಿದ್ದಂತಹ 78 ಅಧ್ಯಕ್ಷೀಯ ಆದೇಶಗಳನ್ನು ರದ್ದು ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಹಲವು ಮಹತ್ವದ ಬದಲಾವಣೆಗಳನ್ನು ಡೊನಾಲ್ಡ್ ಟ್ರಂಪ್ ತಮ್ಮ ಅಧ್ಯಕ್ಷೀಯ ಆದೇಶಗಳ ಮೂಲಕ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ವಲಸಿಗರ ವಿರುದ್ಧ ಗಡೀಪಾರು ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಮೊದಲ ದಿನ ಹಲವು ವಿವಾದಾತ್ಮಕ ಆದೇಶಗಳು ಇದ್ದಾವೆ. ಇದರಲ್ಲಿ ಆ ಆದೇಶಗಳಿಗೂ ಕೂಡ ಟ್ರಂಪ್ ಸಹಿ ಹಾಕಿದ್ದಾರೆ. ಅಮೆರಿಕದ ಪಾರ್ಲಿಮೆಂಟ್ ಕ್ಯಾಪಿಟಲ್ ಹಿಲ್ನಲ್ಲಿ ನಿನ್ನೆ ನಡೆದಂತಹ ಕಾರ್ಯಕ್ರಮ ವಿಪರೀತ ಚಳಿ ಇದೆ ಎನ್ನುವಂತಹ ಕಾರಣಕ್ಕಾಗಿ ಪ್ರತಿ ಬಾರಿ ಹೊರಗಡೆ ನಡೀತಾ ಇತ್ತು. ಈ ಬಾರಿ ಚಳಿಯ ಕಾರಣದಿಂದಾಗಿ ಬಿಲ್ಡಿಂಗ್ನ ಒಳಗಡೆ ಪ್ರಮಾಣ ವಚನದ ಸಮಾರಂಭ ಇತ್ತು. ಭಾರತದಿಂದ ವಿದೇಶಾಂಗ ಸಚಿವ ಜೈಶಂಕರ್ ಭಾಗಿಯಾಗಿದ್ರು. ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಅದಾದ ನಂತರ ಉಪಾಧ್ಯಕ್ಷರಾಗಿ JD ವ್ಯಾನ್ಸ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು. ಅಲ್ಲಿಂದ ಡೊನಾಲ್ಡ್ ಟ್ರಂಪ್ ವೈಟ್ ಹೌಸಿಗೆ ಬಂದರು. ವೈಟ್ ಹೌಸ್ಗೆ ಬಂದ ನಂತರ ಅಧ್ಯಕ್ಷೀಯ ಆದೇಶಗಳನ್ನು ಮಾಡಿದ್ರು. ಎಕ್ಸಿಕ್ಯೂಟಿವ್ ಆರ್ಡರ್ಸ್ ಮೊದಲ ದಿನವೇ ತತ್ಕ್ಷಣದಿಂದಲೇ ಈ ಆದೇಶಗಳು ಜಾರಿಯಾಗಬೇಕು ಅಂತ ಮಾಡಿದಂತಹ ಆದೇಶಗಳು. ಅಧ್ಯಕ್ಷೀಯ ಆದೇಶಗಳು ಏನು ಮಾಡಬಹುದು, ಏನು ಮಾಡ್ತಾರೆ ಡೊನಾಲ್ಡ್ ಟ್ರಂಪ್ ಅನ್ನುವಂತಹ ಆತಂಕ ಅಮೆರಿಕದ ಒಳಗೂ ಇತ್ತು, ಬೇರೆ ದೇಶಗಳಿಗೂ ಇತ್ತು. ಈಗ ಆದೇಶಗಳಾಗಿದ್ದಾವೆ. 100ಕ್ಕೂ ಹೆಚ್ಚು ಆದೇಶಗಳಾಗಿದ್ದಾವೆ. ಅದರಲ್ಲಿ ಪ್ರಮುಖ ಆದೇಶಗಳನ್ನು ನಾನೀಗ ಹೇಳ್ತೀನಿ. ಒಂದು, ಮಿಲಿಟರಿ ಸಹಾಯದಿಂದ ಅಕ್ರಮ ವಲಸಿಗರನ್ನು ಗಡೀಪಾರು ಮಾಡ್ತೀನಿ ಅನ್ನುವಂತಹ ಆದೇಶವನ್ನು ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇದ್ದಾರೆ. ಆರಂಭದಿಂದಲೂ ಪ್ರಚಾರದ ಸಂದರ್ಭದಿಂದಲೂ ಈ ವಿಷಯವನ್ನು ಡೊನಾಲ್ಡ್ ಟ್ರಂಪ್ ಪ್ರತಿಪಾದಿಸ್ತಾ ಇದ್ರು. ಈಗ ಅದು ಆದೇಶ ಆಗಿದೆ. ಅಮೆರಿಕದಲ್ಲಿ 1,20,00,000 ಅಕ್ರಮ ವಲಸಿಗರಿದ್ದಾರೆ ಅನ್ನುವಂತಹ ಡೇಟಾ ಇದೆ. ಅಷ್ಟೂ ಜನರನ್ನು ಮಿಲಿಟರಿ ಸಹಾಯದಿಂದ ಗಡೀಪಾರು ಮಾಡ್ತೀವಿ ಅನ್ನುವಂತಹ ಆದೇಶವನ್ನು ಮಾಡಿದ್ದಾರೆ. ಆದೇಶ ನಂಬರ್ 2, ಹುಟ್ಟಿನಿಂದಲೇ ಪೌರತ್ವ ಅನ್ನುವಂತಹ ನಿಯಮವನ್ನು ಬದಲಾವಣೆ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಅಕ್ರಮ ವಲಸಿಗರ ಮಕ್ಕಳು ಅಮೆರಿಕನ್ ಪ್ರಜೆಗಳಲ್ಲ ಅನ್ನುವ ಹೊಸ ನಿಯಮವನ್ನು ಜಾರಿಗೆ ತಂದಿದ್ದಾರೆ. ಅಮೆರಿಕದ ಸಂವಿಧಾನದ ಪ್ರಕಾರ ಅಮೆರಿಕದ ನೆಲದಲ್ಲಿ ಹುಟ್ಟುವಂತಹ ಮಕ್ಕಳು ಸಹಜವಾಗಿ ಅಮೆರಿಕನ್ ಪ್ರಜೆಗಳಾಗ್ತಾರೆ. ಆದರೆ ಡೊನಾಲ್ಡ್ ಟ್ರಂಪ್ಗೆ ಇದು ಬೇಕಿಲ್ಲ. ಅಂದರೆ ಬೇರೆ ಬೇರೆ ದೇಶಗಳಿಂದ ಬಂದಂತಹ ಅಕ್ರಮ ವಲಸಿಗರು ಅಮೆರಿಕದಲ್ಲಿ ಬಂದು ಮಕ್ಕಳನ್ನು ಮಾಡಿಕೊಂಡ್ರೆ ಆ ಮಕ್ಕಳು ಅಮೆರಿಕನ್ ಪ್ರಜೆಗಳಾಗ್ತಾ ಇದ್ರು. ಆ ನಿಯಮವನ್ನು ರದ್ದು ಮಾಡೋದಕ್ಕೆ ಮುಂದಾಗಿದ್ದಾರೆ. ಅಮೆರಿಕದ ಕಾನ್ಸ್ಟಿಟ್ಯೂಷನ್ನಲ್ಲಿ ಇರುವಂತಹ ವಿಷಯವನ್ನು, ಅಧಿಕಾರವನ್ನು, ಅವಕಾಶವನ್ನು ಡೊನಾಲ್ಡ್ ಟ್ರಂಪ್ ತಮ್ಮ ಎಕ್ಸಿಕ್ಯೂಟಿವ್ ಆದೇಶದಲ್ಲಿ ಬದಲಿಸೋದಕ್ಕೆ ಹೊರಟಿದ್ದಾರೆ. ಇದೊಂದು ಪ್ರಮುಖವಾದಂತಹ ನಿಯಮ. ಹುಟ್ಟಿನಿಂದಲೇ ಪೌರತ್ವ ಸಿಗೋದಿಲ್ಲ ಅನ್ನುವಂತಹ ವಿಷಯ. ಮತ್ತೊಂದು, ಅಮೆರಿಕದಲ್ಲಿ ಇನ್ನು ಮುಂದೆ 2 ಜೆಂಡರ್ ಇರುತ್ತೆ, ಗಂಡು ಮತ್ತು ಹೆಣ್ಣು. 2 ಲಿಂಗಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಟ್ರಾನ್ಸ್ಜೆಂಡರ್ಗಳಿಗೆ ಅವಕಾಶ ಇಲ್ಲ, ಆ ರೀತಿಯಾಗಿ ಗುರುತಿಸ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ ಅನ್ನುವ ವಿವಾದಾತ್ಮಕ ಆದೇಶ. LGBTQ ಕಮ್ಯುನಿಟಿ ಇದೆ, ಆ ಕಮ್ಯುನಿಟಿಗೆ ವಿರುದ್ಧವಾದಂತಹ ನಿರ್ಣಯವನ್ನು ಡೊನಾಲ್ಡ್ ಟ್ರಂಪ್ ತೆಗೆದುಕೊಂಡಿದ್ದಾರೆ. ಇದು ಅತ್ಯಂತ ವಿವಾದಾತ್ಮಕ ಆದೇಶ. ಇದು ರಿವ್ಯೂ ಆಗುವಂತಹ ಸಾಧ್ಯತೆ ಇರುತ್ತೆ. ಆದೇಶ 4, ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹೊರಬರೋದಕ್ಕೆ ಅಮೆರಿಕ ನಿರ್ಧಾರ ಮಾಡಿದೆ. WHO. ಯಾಕೆ ಡೊನಾಲ್ಡ್ ಟ್ರಂಪ್ ಈ ರೀತಿಯ ನಿರ್ಧಾರವನ್ನು ಮಾಡಿದ್ರು? 2016ರಿಂದ 2020ರವರೆಗೆ ಟ್ರಂಪ್ ಅಧ್ಯಕ್ಷರಾಗಿದ್ದಾಗ WHO ವಿರುದ್ಧ ನಿರಂತರವಾಗಿ ಹೇಳಿಕೆಗಳನ್ನು ಕೊಟ್ಟರು. WHO ಕೋವಿಡ್ ಅನ್ನು ಪರಿಣಾಮಕಾರಿಯಾಗಿ ನಿಯಂತ್ರಣಕ್ಕೆ ತರಲಿಲ್ಲ ಮತ್ತು ಚೀನಾದ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲಿಲ್ಲ. ಜೊತೆಗೆ WHOಗೆ ಅತಿ ಹೆಚ್ಚು ಶೇರನ್ನು ಅಮೆರಿಕ ಕೊಡ್ತಿದೆ, ನಾವು ಯಾಕೆ ಕೊಡಬೇಕು ಅಂತ ಟ್ರಂಪ್ ಮಾತನಾಡ್ತಾ ಇದ್ರು. ಈಗ ಅಧಿಕೃತವಾಗಿ WHO ಇಂದ ಅಮೆರಿಕ ಹೊರಬರುವ ನಿರ್ಧಾರವನ್ನು ಮಾಡಿದೆ. ಟ್ರಂಪ್ ಆದೇಶ ಮಾಡಿದ್ದಾರೆ. ಈಗ ಅದರ ನಂತರ ಪ್ಯಾರಿಸ್ ಹವಾಮಾನ ಒಪ್ಪಂದದಿಂದ ಹಿಂದೆ ಸರಿದಿದೆ. ಗ್ಲೋಬಲ್ ವಾರ್ಮಿಂಗ್ನ ವಿರುದ್ಧವಾಗಿ, ಜಾಗತಿಕ ಹವಾಮಾನ ಬದಲಾವಣೆಯ ವಿರುದ್ಧವಾಗಿ
ಒಪ್ಪಂದಕ್ಕೆ ವಿರುದ್ಧವಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇಡೀ ಜಗತ್ತು ಹವಾಮಾನ ವೈಪರೀತ್ಯದಿಂದ ಸಮಸ್ಯೆಗಳನ್ನು ಅನುಭವಿಸ್ತದೆ. ಸ್ವತಃ ಅಮೆರಿಕ ಸಮಸ್ಯೆಯನ್ನು ಅನುಭವಿಸ್ತಾ ಇದೆ. ನೀವು ಫಾಸಿಲ್ ಇಂಧನಗಳನ್ನು ಬದಲಾಗಿ ಪೆಟ್ರೋಲು, ಡೀಸೆಲ್ಲು ಈ ರೀತಿಯ ಇಂಧನಗಳಿಗೆ ಬದಲಾಗಿ ಎಲೆಕ್ಟ್ರಿಸಿಟಿ, ಗ್ರೀನ್ ಎನರ್ಜಿಯನ್ನು ಬಳಸಬೇಕು ಅನ್ನುವಂತಹ ಒಪ್ಪಂದ ಪ್ಯಾರಿಸ್ನಲ್ಲಾಗಿತ್ತು. ಆ ಒಪ್ಪಂದವೇ ಬೇಡ ಅನ್ನುವ ನಿರ್ಧಾರ. ಯಾಕೆ? ಅಮೆರಿಕದಲ್ಲಿ ದೊಡ್ಡ ತೈಲ ಸಂಗ್ರಹ ಇದೆ. ಆ ತೈಲವನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದರ ಮೂಲಕ ವಿದ್ಯುತ್ ಉತ್ಪಾದನೆ ಮಾಡಿ ಆ ಮೂಲಕ ಎಕಾನಮಿಯನ್ನು ಡೆವಲಪ್ ಮಾಡ್ತೀನಿ ಅನ್ನೋದು ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗಳು. ಆ ಕಾರಣದಿಂದಾಗಿ ಈ ಪ್ಯಾರಿಸ್ ಒಪ್ಪಂದ ಇದ್ದರೆ ಇದೆಲ್ಲವೂ ಯಾವುದನ್ನೂ ಮಾಡೋದಕ್ಕಾಗೋದಿಲ್ಲ ಅಂತ ಆ ಒಪ್ಪಂದದಿಂದ ಹಿಂದೆ ಸರಿಯುವಂತಹ ವಿವಾದಾತ್ಮಕ ನಿರ್ಧಾರ ಮಾಡಿದ್ದಾರೆ. ಮತ್ತೊಂದು ಆದೇಶ ನಂಬರ್ 6, ಅಮೆರಿಕದಲ್ಲಿ ವಾಕ್ ಸ್ವಾತಂತ್ರ್ಯ ಮರುಜಾರಿ. ಭಾಷಣಕ್ಕೆ ಸೆನ್ಸಾರ್ ಮಾಡುವಂತಿಲ್ಲ. ಯಾವುದಾದ್ರೂ ಪ್ರಚೋದನಕಾರಿ ಹೇಳಿಕೆಗಳು, ಭಾಷಣಗಳು ಇದ್ದರೆ ಅಮೆರಿಕದಲ್ಲಿ ಟೆಲಿವಿಷನ್ ಚಾನಲ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಅದನ್ನು ಸೆನ್ಸಾರ್ ಮಾಡಲಾಗಿತ್ತು. ಸ್ವತಃ ಡೊನಾಲ್ಡ್ ಟ್ರಂಪ್ ಅವರ ಭಾಷಣಗಳನ್ನೇ ಟ್ವಿಟರ್ ಮತ್ತು ಫೇಸ್ಬುಕ್ನಲ್ಲಿ 2020ರಲ್ಲಿ ಸೆನ್ಸಾರ್ ಮಾಡಲಾಗಿತ್ತು. ಆ ರೀತಿ ಇನ್ಮೇಲೆ ಮಾಡೋ ಹಂಗಿಲ್ಲ ಅಂತ ಆದೇಶ ಮಾಡಿದ್ದಾರೆ. ಟಿಕ್ ಟಾಕ್ ಸೋಷಿಯಲ್ ಮೀಡಿಯಾ ಆ್ಯಪ್, ಚೀನಾದ ಬೈಟ್ ಡ್ಯಾನ್ಸ್ ಕಂಪನಿ ಮಾಲೀಕತ್ವದ ಆ್ಯಪ್, ಇದು ಜನವರಿ 19ನೇ ತಾರೀಕಿಗೆ ಬ್ಯಾನ್ ಆಗಿತ್ತು ಅಮೆರಿಕದಲ್ಲಿ. ಟ್ರಂಪ್ ಬಂದು 75 ದಿನಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಅಂದರೆ ಬ್ಯಾನ್ ಆಗಿದ್ದು ಯಾವ ಕಾರಣಕ್ಕೆ? ಬೈಡನ್ ಸರ್ಕಾರ ಬ್ಯಾನ್ ಮಾಡಿದ್ದು ಅಮೆರಿಕದ ಇಂಟರ್ನಲ್ ಸೆಕ್ಯೂರಿಟಿಗೆ ಟಿಕ್ ಟಾಕ್ ಅಡ್ಡಿ ಆಗ್ತಾ ಇದೆ, ಅಮೆರಿಕನ್ ಜನರ ಡೇಟಾವನ್ನು ಬಳಸ್ತಾ ಇದೆ ಚೀನಾ ಅನ್ನುವಂತಹ ಆರೋಪ. ಆ ಕಾರಣಕ್ಕಾಗಿ ರದ್ದು ಮಾಡುವ ನಿರ್ಧಾರ ಮಾಡಿತ್ತು. ಸುಪ್ರೀಂ ಕೋರ್ಟ್ ಕೂಡ ಸರ್ಕಾರದ ನಿರ್ಧಾರವನ್ನು ಒಪ್ಪಿತ್ತು. ಈಗ ಡೊನಾಲ್ಡ್ ಟ್ರಂಪ್ ಬಂದು ಮತ್ತೆ 75 ದಿನ ಅವಕಾಶವನ್ನು ಕೊಟ್ಟಿದ್ದಾರೆ. ಟ್ರಂಪ್ ಏನು ಹೇಳ್ತಾ ಇದ್ದಾರೆ? 50-50 ಓನರ್ಶಿಪ್ ಇರಲಿ, ಅಮೆರಿಕದ ಯಾವುದೇ ವ್ಯಕ್ತಿ 50% ಓನರ್ಶಿಪ್ ಇರಲಿ, ಚೀನಾದಿಂದ 50% ಓನರ್ಶಿಪ್ ಇರಲಿ, ನಡೀತಾ ಇರಲಿ ಅನ್ನುವಂತಹ ನಿರ್ಧಾರ. ಮತ್ತೊಂದು, ಅಮೆರಿಕದ ಸಂಸತ್ ಮೇಲೆ ದಾಳಿಯಾಗಿತ್ತು. ಟ್ರಂಪ್ ಬೆಂಬಲಿಗರು ದಾಳಿ ಮಾಡಿದ್ರು. ಹಾಗೆ ದಾಳಿ ಮಾಡಿದ 1,500 ಜನರಿಗೆ ಅಧ್ಯಕ್ಷೀಯ ಕ್ಷಮಾಪಣೆಯನ್ನು ಕೊಡಲಾಗಿದೆ. ಜನವರಿ 6ನೇ ತಾರೀಕು 2020 ಡೊನಾಲ್ಡ್ ಟ್ರಂಪ್ ಅವರಿಗೆ ಚುನಾವಣೆಯಲ್ಲಿ ಮೋಸ ಆಗಿದೆ ಅಂತ ಟ್ರಂಪ್ ಬೆಂಬಲಿಗರು ಕ್ಯಾಪಿಟಲ್ ಹಿಲ್ ಮೇಲೆ, ಅಂದರೆ ಅಮೆರಿಕದ ಸಂಸತ್ ಮೇಲೆ ದಾಳಿ ಮಾಡಿದ್ರು. ಅವರಿಗೆ ಕ್ಷಮಾಪಣೆಯನ್ನು ಕೊಡಲಾಗಿದೆ. ಲೀಗಲಿ ಇದು ಸಾಧ್ಯನಾ ಅನ್ನೋದು ಮುಂದಿನ ದಿನಗಳಲ್ಲಿ ನಿರ್ಧಾರ ಆಗುತ್ತೆ. ಇನ್ನೊಂದು, ವಿಷದ ಇಂಜೆಕ್ಷನ್ ನೀಡಿ ಮರಣದಂಡನೆಯನ್ನು ಮರುಜಾರಿ ಮಾಡೋದಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಇದಾದ ನಂತರ ಅಮೆರಿಕದಲ್ಲಿ ತೈಲಾಧಾರಿತ ವಿದ್ಯುತ್ ಉತ್ಪಾದನೆಗೆ ಕ್ರಮ ತೆಗೆದುಕೊಳ್ತೀನಿ ಅಂತ ಆದೇಶ ಮಾಡಿದ್ದಾರೆ. ಇದು ಪ್ರಮುಖ ಆದೇಶಗಳು. ಜೋ ಬೈಡನ್ ಮಾಡಿದಂತಹ ಹಲವು ಆದೇಶಗಳನ್ನು ಡೊನಾಲ್ಡ್ ಟ್ರಂಪ್ ರದ್ದು ಮಾಡಿದ್ದಾರೆ. ಟ್ರಂಪ್ ಹೇಳ್ತಾ ಇದ್ದಾರೆ, ಮೊದಲ ದಿನವೇ ರಾಷ್ಟ್ರೀಯ ಎಮರ್ಜೆನ್ಸಿ ಘೋಷಣೆ ಮಾಡಿದ್ದೀವಿ ಅಂತ. ದಕ್ಷಿಣದ ಗಡಿಯಲ್ಲಿ ರಾಷ್ಟ್ರೀಯ ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದಾರೆ. ದಕ್ಷಿಣದ ಗಡಿ ಅಂದರೆ ಮೆಕ್ಸಿಕೋ ಮತ್ತು ಅಮೆರಿಕದ ಗಡಿ. ಅಕ್ರಮ ವಲಸಿಗರನ್ನು ನಿಯಂತ್ರಣ ಮಾಡೋದಕ್ಕೆ ಡೊನಾಲ್ಡ್ ಟ್ರಂಪ್ ಈ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅಮೆರಿಕದಲ್ಲಿ ಎಲ್ಲ ರೀತಿಯ ಅಕ್ರಮ ಪ್ರವೇಶವನ್ನು ನಿಲ್ಲಿಸ್ತೇವೆ, ವಲಸಿಗರನ್ನ ತಡೀತೇವೆ ಅಂತ ಟ್ರಂಪ್ ಮಾತನಾಡ್ತಾ ಇದ್ದಾರೆ. ಅಧ್ಯಕ್ಷೀಯ ಆದೇಶ ಅಂದ್ರೇನು? ಅಮೆರಿಕದಲ್ಲಿ ಎಕ್ಸಿಕ್ಯೂಟಿವ್ ಆರ್ಡರ್ ಅಂತ ಕರೀತಾರೆ. ಏನು ಹಾಗಂದ್ರೆ, ಅಮೆರಿಕದ ಅಧ್ಯಕ್ಷರಿಗೆ ಇರುವಂತಹ ಅಧಿಕಾರ, ಎಕ್ಸಿಕ್ಯೂಟಿವ್ ಆರ್ಡರ್ ಮಾಡೋದಕ್ಕೆ ಇರುವಂತಹ ಅಧಿಕಾರ, ಸರ್ಕಾರದ ನೀತಿ ಮತ್ತು ನಿಯಮಾವಳಿಗಳಿಗೆ ಸಂಬಂಧಪಟ್ಟಂತೆ ಯಾವ ನಿಯಮಗಳು ತಕ್ಷಣದಿಂದ ಜಾರಿಗೆ ಬರಬೇಕೋ ಅಂತಹ ನಿಯಮಗಳಿಗಾಗಿ ಹೊರಡಿಸುವಂತಹ ಆದೇಶಗಳು. ಈ ಎಲ್ಲ ವಿಷಯದಲ್ಲೇನು ಅಧ್ಯಕ್ಷೀಯ ಆದೇಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಜೋ ಬೈಡನ್ ತಮ್ಮ 4 ವರ್ಷದ ಇಡೀ ಅಧಿಕಾರಾವಧಿಯಲ್ಲಿ ಮಾಡಿದ್ದು 160 ಅಧ್ಯಕ್ಷೀಯ ಆದೇಶಗಳು. ಅದನ್ನು ಟ್ರಂಪ್ ಮೊದಲ ದಿನವೇ ಮಾಡಿದ್ದಾರೆ, 100ಕ್ಕೂ ಹೆಚ್ಚು. ಈ ಅಧ್ಯಕ್ಷೀಯ ಆದೇಶಗಳಿಗೆ ಅಮೆರಿಕದ ಮೇಲ್ಮನೆ ಅಂದರೆ ಸೆನೆಟ್ ಮತ್ತು ಕೆಳಮನೆ ಅಂದರೆ ಕಾಂಗ್ರೆಸ್ನ ಅನುಮತಿಯ ಅಗತ್ಯ ಇಲ್ಲ. ಅಧ್ಯಕ್ಷೀಯ ಅಧಿಕಾರದ ಆಧಾರದ ಮೇಲೆ ಆರ್ಡರ್ಸ್ ಅನ್ನು ಮಾಡಬಹುದು, ತಕ್ಷಣದಿಂದ ಇಂಪ್ಲಿಮೆಂಟ್ ಆಗುತ್ತೆ. ಸಂಸತ್ನ ಒಪ್ಪಿಗೆ ಅಗತ್ಯವಿಲ್ಲದಂತಹ ಕೇಸ್ಗಳು. ಅಧ್ಯಕ್ಷೀಯ ಆದೇಶ ಹೊರಡಿಸ್ತಿದ್ದಂತೆ ಕಾನೂನು ರೂಪದಲ್ಲಿ ಅದು ಜಾರಿಯಾಗುತ್ತೆ. ಒಂದು ವೇಳೆ ಅಧ್ಯಕ್ಷರು ಮಾಡಿದಂತಹ ಆದೇಶಗಳು ಸೆನೆಟ್ಗೆ ಅಥವಾ ಕಾಂಗ್ರೆಸ್ಗೆ ಒಪ್ಪಿಗೆ ಇದ್ದಲ್ಲಿ ಅಲ್ಲಿ ಒಂದು ವೋಟಿಂಗ್ ಮಾಡಿ ಅದನ್ನು ತಡೆಯುವಂತಹ ಅವಕಾಶ ಕೂಡ ಇದೆ. ಅಧ್ಯಕ್ಷೀಯ ಆದೇಶಗಳ ಮೂಲಕ ಸಾಂವಿಧಾನಿಕ ಬದಲಾವಣೆಗಳನ್ನು ಮಾಡೋದಕ್ಕೆ ಅಸಾಧ್ಯ. ಸಾಂವಿಧಾನಿಕ ಬದಲಾವಣೆ ಮಾಡಬೇಕು ಅಂದರೆ ಅದು ಪಾರ್ಲಿಮೆಂಟ್ನಲ್ಲಿ ಆಗಬೇಕು. ಅದನ್ನು ಡೊನಾಲ್ಡ್ ಟ್ರಂಪ್ ಈ ಕೆಲವು
ಆದೇಶಗಳಲ್ಲಿ ಮಾಡಿದ್ದಾರೆ. ಅದು ಪಾರ್ಲಿಮೆಂಟ್ನಲ್ಲಿ ನಿರ್ಧಾರ ಆಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಸಂವಿಧಾನಕ್ಕೆ ವಿರುದ್ಧವಾಗಿದ್ದರೆ ಕೋರ್ಟ್ಗಳು ಆ ಆದೇಶವನ್ನು ತಡೆ ಹಿಡಿಯುತ್ತವೆ, ರದ್ದು ಮಾಡುತ್ತವೆ. ಜೊತೆಗೆ 4 ವರ್ಷದ ನಂತರ ಬರುವ ಅಧ್ಯಕ್ಷರುಗಳು ಈಗ ಟ್ರಂಪ್ ಮಾಡಿರುವಂತಹ ಆದೇಶಗಳನ್ನು ರದ್ದು ಮಾಡೋದಕ್ಕೆ ಅವಕಾಶ ಇದೆ. ಇದು ಎಕ್ಸಿಕ್ಯೂಟಿವ್ ಆರ್ಡರ್ನ ವಿಷಯ. ಟ್ರಂಪ್ ಅಧಿಕಾರಕ್ಕೆ ಬಂದಾಗ ಭಾರತೀಯ ಮೂಲದ ವಿವೇಕ್ ರಾಮಸ್ವಾಮಿ ಟ್ರಂಪ್ ಟೀಮ್ನಲ್ಲಿದ್ದರು, ದೊಡ್ಡ ಸುದ್ದಿಯಾಗಿತ್ತು. ಈಗ ಟ್ರಂಪ್ ಟೀಮ್ನಿಂದ ವಿವೇಕ್ ರಾಮಸ್ವಾಮಿ ಹೊರಬಿದ್ದಿದ್ದಾರೆ. ಟ್ರಂಪ್ ಅಧಿಕಾರ ಹಿಡಿದ ಕೆಲವೇ ಗಂಟೆಗಳ ಬಳಿಕ ಈ ಘೋಷಣೆಯಾಗಿದೆ. ಒಂದು ಡಿಪಾರ್ಟ್ಮೆಂಟನ್ನು ಹೊಸದಾಗಿ ಮಾಡಿದ್ರು, ಸರ್ಕಾರದ ಕಾರ್ಯದಕ್ಷತೆ ಇಲಾಖೆ ಅಂತ, ಡಿಪಾರ್ಟ್ಮೆಂಟ್ ಆಫ್ ಗವರ್ನಮೆಂಟ್ ಎಫಿಷಿಯನ್ಸಿ ಅನ್ನುವಂತಹ ಡಿಪಾರ್ಟ್ಮೆಂಟ್. ಅದರ ನೇತೃತ್ವವನ್ನು ವಿವೇಕ್ ರಾಮಸ್ವಾಮಿ ಮತ್ತು ಎಲಾನ್ ಮಸ್ಕ್, ಟೆಸ್ಲಾದ CEO ಇಬ್ಬರಿಗೂ ಕೊಡಲಾಗಿತ್ತು. ಈಗ ವಿವೇಕ್ ರಾಮಸ್ವಾಮಿ ಈ ಇಲಾಖೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವುದರಿಂದ ಹಿಂದೆ ಸರಿದಿದ್ದಾರೆ. ಯಾಕಂದರೆ ಟ್ರಂಪ್ ಬೆಂಬಲಿಗರೆಲ್ಲ ಸೇರಿ ಒಂದು ಆರ್ಗನೈಸೇಷನ್ ಮಾಡ್ಕೊಂಡಿದ್ದಾರೆ. ಅದು ಮಗ ಅಂತ ಕರೀತಾರೆ, ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್, MAGA. ಈ ಟ್ರಂಪ್ ಕಟ್ಟರ್ ಬೆಂಬಲಿಗರ ವಿರೋಧದ ಕಾರಣದಿಂದಾಗಿ ಇವತ್ತು ವಿವೇಕ್ ರಾಮಸ್ವಾಮಿ ಟ್ರಂಪ್ ಟೀಮ್ನಿಂದ ಹಿಂದೆ ಸರಿದಿದ್ದಾರೆ. ಯಾಕೆ ವಿರೋಧ? ಒಂದು, ವಿವೇಕ್ ರಾಮಸ್ವಾಮಿಯವರ ಹಿಂದೂ ಐಡೆಂಟಿಟಿ, ಇವತ್ತಿಗೂ ನಾನು ಹಿಂದೂ ಅಂತ ಹಿಂದೂ ಧರ್ಮದ ಬಗ್ಗೆ ಗಟ್ಟಿಯಾಗಿ ಮಾತನಾಡ್ತಾರೆ ಅಮೆರಿಕದ ನೆಲದಲ್ಲಿ ನಿಂತ್ಕೊಂಡು. ಜೊತೆಗೆ ಆತ ಬಿಳಿಯ ಅಲ್ಲ ಅನ್ನುವಂತಹ ಕಾರಣಕ್ಕಾಗಿ ಟ್ರಂಪ್ ಅವರ ಎಕ್ಸ್ಟ್ರೀಮ್ ಸಪೋರ್ಟರ್ಸು, ಮೆಗಾ ಸಪೋರ್ಟರ್ಸು ವಿರೋಧ ಮಾಡ್ತಾ ಇದ್ರು. ಆ ಕಾರಣಕ್ಕಾಗಿ ಟೀಮ್ಗೆ ಸೇರಿಕೊಳ್ಳೋದ್ರಿಂದ ಹಿಂದೆ ಸರಿದಿದ್ದಾರೆ. ಓಹಿಯೋ ಅನ್ನುವಂತಹ ರಾಜ್ಯದ ಗವರ್ನರ್ ಚುನಾವಣೆಗೆ ವಿವೇಕ್ ರಾಮಸ್ವಾಮಿ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ಟ್ರಂಪ್ ಟೀಮ್ನಿಂದ ಹಿಂದೆ ಸರಿದಿದ್ದಾರೆ. ಇದು ಟ್ರಂಪ್ ಸುದ್ದಿಗೆ ಸಂಬಂಧಪಟ್ಟಂತು. ಮತ್ತೊಂದು ಸುದ್ದಿ, ನಿನ್ನೆ 2 ಜಡ್ಜ್ಮೆಂಟ್ಗಳು ಬಂದಿದ್ದಾವೆ. ಒಂದು ಕೋಲ್ಕತ್ತಾದ ಕೋರ್ಟ್ನಿಂದ, ಮತ್ತೊಂದು ಕೇರಳದ ಕೋರ್ಟ್ನಿಂದ. ಈ ದೇಶದಲ್ಲಿ ಒಂದೇ ಕಾನೂನು, ಒಂದೇ ಚುನಾವಣೆ, ಒಂದೇ ರೇಷನ್ ಕಾರ್ಡು, ಈ ರೀತಿಯಾಗಿ ಒನ್ ನೇಷನ್ ಒನ್ ಲಾ, ಈ ರೀತಿ ಚರ್ಚೆಗಳಾಗ್ತಾ ಇರುತ್ತವೆ. ಆದರೆ ಒನ್ ನೇಷನ್ ಒನ್ ಕ್ರಿಮಿನಲ್ ಲಾ 1947ರಿಂದಲೂ ಇದೆ. ಆದರೂ 2 ವಿಭಿನ್ನ ತೀರ್ಪುಗಳು, ವ್ಯತಿರಿಕ್ತ ತೀರ್ಪುಗಳು ಬಂದಿದ್ದಾವೆ. ಕೋಲ್ಕತ್ತಾ ಅತ್ಯಾಚಾರ ಮತ್ತು ಕೊಲೆ ಕೇಸು ಅಪರೂಪದ ಕೇಸ್ ಅಲ್ಲವಂತೆ ಕೋರ್ಟ್ನ ಪ್ರಕಾರ. ಕೇರಳದಲ್ಲಿ ಬಾಯ್ ಫ್ರೆಂಡ್ಗೆ ವಿಷ ಹಾಕಿದ ಕೇಸ್ ಅಪರೂಪದ ಕೇಸ್ ಅಂತ ಕೋರ್ಟ್ ಹೇಳ್ತಾ ಇದೆ. ಅತ್ಯಾಚಾರ ಮತ್ತು ಕೊಲೆ ಮಾಡಿದ್ದಕ್ಕೆ ಜೀವಾವಧಿ ಶಿಕ್ಷೆಯನ್ನು ಕೊಡಲಾಗಿದೆ ಕೋಲ್ಕತ್ತಾದ ವಿಷಯದಲ್ಲಿ. ಕೇರಳದಲ್ಲಿ ವಿಷ ಹಾಕಿದಂತಹ ಪ್ರಕರಣಕ್ಕೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿದೆ. ದೇಶಾದ್ಯಂತ ದೊಡ್ಡ ಚರ್ಚೆ ನಡೀತಾ ಇದೆ. ದೇಶಕ್ಕೊಂದೇ ಕ್ರಿಮಿನಲ್ ಕಾನೂನಿದೆ, ಆದರೂ 2 ರೀತಿಯ ತೀರ್ಪುಗಳು ಬರೋದಕ್ಕೆ ಹೇಗೆ ಸಾಧ್ಯ ಅನ್ನುವಂತಹ ಚರ್ಚೆ ಆಗ್ತಾ ಇದೆ. ಕೋಲ್ಕತ್ತಾ ಕೋರ್ಟು ಮತ್ತು ಕೇರಳದ ಕೋರ್ಟ್ಗಳ ಆದೇಶದ ಬಗ್ಗೆ ದೊಡ್ಡ ಚರ್ಚೆ ಆಗ್ತಾ ಇದೆ. ದೇಶದಲ್ಲಿ ಒಂದೇ ಕಾನೂನಿದೆಯಾ ಅಥವಾ ಶಿಕ್ಷೆ ವಿಧಿಸುವಾಗ ಹಿಂಗ್ಯಾಕೆ ಆಗ್ತಾ ಇದೆ ಅಂತ 2 ಪ್ರಕರಣಗಳ ತೀರ್ಪು ಬಂತು. ಒಂದು, ಕೋಲ್ಕತ್ತಾದ ಆರ್ಜಿಕಾರ್ ಆಸ್ಪತ್ರೆಯಲ್ಲಿ ಟ್ರೈನಿ ವೈದ್ಯ ಮೇಲೆ ನಡೆದಂತಹ ಅತ್ಯಾಚಾರದ ಪ್ರಕರಣ. ಆ ಕೇಸ್ನಲ್ಲಿ ಅಪರಾಧಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಮತ್ತೊಂದು ಕೇಸ್ ಕೇರಳದಲ್ಲಿ ಬಾಯ್ ಫ್ರೆಂಡ್ಗೆ ವಿಷ ಹಾಕಿದಂತಹ ಕೇಸ್ನಲ್ಲಿ ಆಕೆಗೆ ಮರಣದಂಡನೆಯನ್ನು ವಿಧಿಸಲಾಗಿದೆ. ಯಾಕೆ ಹೀಗೆ ಅನ್ನುವಂತಹ ಚರ್ಚೆ ಆಗ್ತಾ ಇದೆ. ಮೊದಲು ಕೋಲ್ಕತ್ತಾದ ಕೇಸ್ನ ವಿಷಯಕ್ಕೆ ಬರೋಣ. ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾದಂತಹ ಪ್ರಕರಣ ಕೋಲ್ಕತ್ತಾದ ಆರ್ಜಿಕಾರ್ ಆಸ್ಪತ್ರೆಯಲ್ಲಿ ಟ್ರೈನಿ ವೈದ್ಯೆಯ ಮೇಲೆ ನಡೆದಂತಹ ಅತ್ಯಾಚಾರ ಮತ್ತು ಕೊಲೆ. ಆರೋಪಿ ಸಂಜಯ್ ಸಿಂಗಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ ಕೋರ್ಟು. ಘಟನೆ ನಡೆದ 164 ದಿನಗಳ ನಂತರ ಕೋಲ್ಕತ್ತಾದ ಕೋರ್ಟ್ ಆದೇಶವನ್ನು ಮಾಡಿದೆ. ಆಗಸ್ಟ್ 9ನೇ ತಾರೀಕು ಆಗಸ್ಟ್ 9ನೇ ತಾರೀಕು ಮಧ್ಯರಾತ್ರಿ ಆರ್ಜಿಕಾರ್ ಆಸ್ಪತ್ರೆಯಲ್ಲಿ ವೈದ್ಯ ಮೇಲೆ ಅತ್ಯಾಚಾರ ಆಗಿತ್ತು. ಅತ್ಯಾಚಾರದ ನಂತರ ಭೀಕರವಾಗಿ ಕೊಲೆ ಮಾಡಲಾಗಿತ್ತು. ಈ ಪ್ರಕರಣದಲ್ಲಿ ಕೋರ್ಟು ಇದು ಅಪರೂಪದ ಪ್ರಕರಣ ಅಲ್ಲ ಅಂತ ಹೇಳ್ತಾ ಇದೆ. ಅವತ್ತು ಮಧ್ಯರಾತ್ರಿ ಆಸ್ಪತ್ರೆ ಅಂದ್ರೇನೆ, ನಗರಗಳಲ್ಲಿನ ಆಸ್ಪತ್ರೆ ಅಂದರೆ ಸೇಫೆಸ್ಟ್ ಜಾಗ ಅನ್ನುವಂತಹ ಭಾವನೆ ಇರುತ್ತೆ. ನೈಟ್ ಶಿಫ್ಟ್ ಮಾಡ್ತಾ ಇದ್ಲು ಆಕೆ ಹುಡುಗಿ. ಆಕೆಯ ಮೇಲೆ ಈತ ಸಂಜಯ್ ರಾಯ್ ಅತ್ಯಾಚಾರ ಮಾಡ್ದ, ಕೊಲೆ ಮಾಡ್ದ. ಇಡೀ ಕೇಸ್ ದೇಶಾದ್ಯಂತ ಚರ್ಚೆ ಆಯಿತು. ಪಶ್ಚಿಮ ಬಂಗಾಳದಲ್ಲಿ ತಿಂಗಳುಗಟ್ಟಲೆ ಪ್ರತಿಭಟನೆಗಳು ನಡೀತು.
ಅವನನ್ನು ನೇಣಿಗಾಕಬೇಕು ಅನ್ನುವಂತಹ ಒತ್ತಾಯಗಳು ಕೇಳಿ ಬಂತು. CBI ಇನ್ವೆಸ್ಟಿಗೇಷನ್ ಮಾಡ್ತು, ಲೋಕಲ್ ಪೊಲೀಸರು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಕೋರ್ಟ್ CBIಗೆ ಕೊಡ್ತು. ಇಷ್ಟೆಲ್ಲ ಆದ ನಂತರ ಶಿಕ್ಷೆ ಬಂದಿದ್ದೇನು? ಜೀವಾವಧಿ ಶಿಕ್ಷೆ, ಮರಣದಂಡನೆಯಾಗಬೇಕು ಅನ್ನುವಂತಹ ಒತ್ತಾಯ ಇತ್ತು. ಜನ ಒತ್ತಾಯ ಮಾಡ್ತಾರೆ ಅಂತ ಏನು ಮಾಡಬೇಕಾಗಿಲ್ಲ, ಕೋರ್ಟ್ಗಳು ಮಾಡೋದೂ ಇಲ್ಲ, ಕಾನೂನಿನ ಪ್ರಕಾರ ಮಾಡ್ತಾರೆ. ಆದರೆ ಈ ಕೇಸ್ನಲ್ಲಿ ಆದೇಶದಲ್ಲೇನಿದೆ? ಇದು ಅಪರೂಪದ ಪ್ರಕರಣ ಅಲ್ಲ ಅಂತ ಆದೇಶ ಹೇಳುತ್ತೆ. ಅಪರಾಧಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿರೋದು ಸಾಬೀತಾಗಿದೆ. ಇದು ಮರಣದಂಡನೆ ನೀಡಬಹುದಾದ ಪ್ರಕರಣಗಳಲ್ಲಿ ಇದು ಒಂದು. ಆದರೆ ಇದು ಅಪರೂಪದಲ್ಲಿ ಅಪರೂಪದ ಪ್ರಕರಣ ಅಲ್ಲ, ಹಾಗಾಗಿ ಮರಣದಂಡನೆಯನ್ನು ನೀಡ್ತಾ ಇಲ್ಲ ಅಂತ ಜಡ್ಜ್ಮೆಂಟ್ನಲ್ಲಿ ಹೇಳಿದೆ. ಆಕೆ ಪ್ರತಿಭಾನ್ವಿತ ವಿದ್ಯಾರ್ಥಿನಿ. ಈ ಸಾವಿನಿಂದ ಸಮಾಜಕ್ಕೆ ನಷ್ಟ ಆಗಿದೆ. ಅಪರೂಪದ ಪ್ರಕರಣವಲ್ಲದ ಕಾರಣದಿಂದಾಗಿ ಜೀವಾವಧಿ ಶಿಕ್ಷೆಯನ್ನು ನೀಡುತ್ತೇನೆ ಅಂತ ಜಡ್ಜ್ ಹೇಳ್ತಾ ಇದ್ದಾರೆ. ಸಂತ್ರಸ್ತೆಯ ಕುಟುಂಬಕ್ಕೆ 17 ಲಕ್ಷ ಪರಿಹಾರ ಕೊಡಬೇಕು ಅಂತ ಆದೇಶವನ್ನು ಮಾಡಿದೆ ಕೋರ್ಟ್. ಹಾಗಿದ್ರೆ ಅಪರೂಪದಲ್ಲಿ ಅಪರೂಪದ ಪ್ರಕರಣ ಅಂದರೆ ಏನು? ಈಗ ನಿರ್ಭಯ ಕೇಸ್, ಅದು ಅಪರೂಪದಲ್ಲಿ ಅಪರೂಪದ ಪ್ರಕರಣ. ಬಸ್ನಲ್ಲಿ ಕಿಡ್ನಾಪ್ ಮಾಡಿ, ಬಸ್ನಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿತ್ತು. ಆ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ನಡುರಾತ್ರಿ ಆಸ್ಪತ್ರೆಯಲ್ಲಿದ್ದ ಯುವತಿಯನ್ನು ಒಂದು ಕಾನ್ಫರೆನ್ಸ್ ರೂಮ್ಗೆ ಎಳೆದುಕೊಂಡೋಗಿ ಒಂಟಿಯಾಗಿದ್ದವಳ ಮೇಲೆ ಅತ್ಯಾಚಾರ ಮಾಡಿ ಆಕೆಯ ಮೇಲೆ ಬರ್ಬರವಾಗಿ ಹಲ್ಲೆ ಮಾಡಿ ಕೊಲ್ಲಲಾಯಿತು. ಆ ಪ್ರಕರಣ ಅಪರೂಪದಲ್ಲಿ ಅಪರೂಪದ ಪ್ರಕರಣ, ರೇರೆಸ್ಟ್ ಆಫ್ ದ ರೇರ್ ಕೇಸ್ ಅಲ್ಲ ಅಂತ ಕೋರ್ಟ್ ಹೇಳ್ತಾ ಇದೆ. ಯಾವ ಪ್ರಕರಣಗಳನ್ನು ರೇರೆಸ್ಟ್ ಆಫ್ ದ ರೇರ್ ಕೇಸ್ ಅಂತ ಕೋರ್ಟ್ಗಳು ಭಾವಿಸುತ್ತವೆ? ಒಂದು, ಅಪರಾಧಿ ನಡೆಸಿದಂತಹ ಕ್ರೌರ್ಯ, ಘಟನೆಯ ತೀವ್ರತೆ, ಯಾವ ರೀತಿಯಲ್ಲಿ ಕೃತ್ಯವನ್ನು ಎಸಗಿದ್ದಾನೆ ಅನ್ನೋದನ್ನ ಪರಿಗಣನೆಗೆ ತೆಗೆದುಕೊಂಡು ನಿರ್ಧಾರವನ್ನು ಮಾಡಲಾಗುತ್ತೆ. ಆದರೆ ಈ ಪ್ರಕರಣದಲ್ಲಿ ತೀರ್ಪು ಕೊಟ್ಟಂತಹ ನ್ಯಾಯಾಧೀಶರು ಇದು ಅಪರೂಪದಲ್ಲಿ ಅಪರೂಪದ ಪ್ರಕರಣ ಅಲ್ಲ ಅಂತ ಹೇಳ್ತಾರೆ. ಅದರ ವಿರುದ್ಧ ಆಕ್ರೋಶ, ಮಮತಾ ಬ್ಯಾನರ್ಜಿಯಿಂದ ಹಿಡಿದು ಎಲ್ಲರೂ ವಿರೋಧ ಮಾಡ್ತಾ ಇದ್ದಾರೆ ಈ ಆದೇಶವನ್ನು. ಅಟ್ ದ ಸೇಮ್ ಟೈಮ್ ನಿನ್ನೆ ಮತ್ತೊಂದು ಆದೇಶ ಬಂತು. ಕೇರಳದಲ್ಲಿ ನಡೆದಂತಹ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳದ ತಿರುವನಂತಪುರದಲ್ಲಿ ಒಬ್ಬ ಬಾಯ್ ಫ್ರೆಂಡನ್ನು ಒಬ್ಬ ಹುಡುಗಿ ಕೊಲೆ ಮಾಡ್ತಾಳೆ. 24 ವರ್ಷದ ಗ್ರೀಷ್ಮ. ಆಕೆಗೆ ಮರಣದಂಡನೆಯನ್ನು ವಿಧಿಸಲಾಗಿದೆ, ಮರಣದಂಡನೆ ಶಿಕ್ಷೆಯನ್ನು ಕೊಡಲಾಗಿದೆ. ತಿರುವನಂತಪುರದ ಸೆಷನ್ಸ್ ಕೋರ್ಟ್ ಈ ಆದೇಶವನ್ನು ಮಾಡಿದೆ. 2022ರ ಕೇಸಿದ್ದು. ಆ ಕೇಸ್ನಲ್ಲಿ ತಾನು ಮದುವೆಯಾಗಬೇಕಾದಂತಹ ಹುಡುಗ ಅಥವಾ ಪ್ರಿಯಕರನಿಗೆ ಪ್ರೇಯಸಿ ಗ್ರೀಷ್ಮ ವಿಷ ಹಾಕಿ ಕೊಂದಿದ್ಲು. ಆ ಪ್ರಕರಣದಲ್ಲಿ ಮರಣದಂಡನೆ. ಯಾಕೆ ಹಿಂಗೆ ಅನ್ನುವಂತಹ ಚರ್ಚೆ ಶುರುವಾಗಿದೆ. ಗ್ರೀಷ್ಮ ಅಂತ ಹುಡುಗಿಯ ಹೆಸರು, ಹುಡುಗನ ಹೆಸರು ಶರೋನ್ ಅಂತ. ಇಬ್ಬರು ಲವ್ ಮಾಡ್ತಾ ಇದ್ರು. ಆದರೆ ಆ ಕುಟುಂಬದವರಿಗೆ ಗ್ರೀಷ್ಮಗೆ ಬೇರೊಬ್ಬರ ಜೊತೆ ಮದುವೆ ಮಾಡ್ತೀವಿ ಎನ್ನುವಂತಹ ಮಾತುಕತೆ ಮಾಡ್ತಾ ಇದ್ರು. ಶರೋನ್ ಜೊತೆಗೆ ಅಂದರೆ ಬಾಯ್ ಫ್ರೆಂಡ್ ಜೊತೆಗಿನ ತನ್ನ ಸಂಬಂಧವನ್ನು ಕೊನೆಗೊಳಿಸ್ಕೊಳ್ಳೋದಕ್ಕೆ ಗ್ರೀಷ್ಮ ಬಯಸ್ತಾ ಇದ್ಲು. ಆದರೆ ಶರೋನ್ ವಿರೋಧಿಸ್ತಾ ಇದ್ದ, ಇಲ್ಲ ನಾವೇ ಮದುವೆ ಆಗೋಣ ಅಂತ. ಆಗ ಶರೋನ್ ರಾಜ್ನನ್ನು ಕೊಲ್ಲೋದಕ್ಕೆ ಗ್ರೀಷ್ಮ ಮತ್ತು ಆಕೆಯ ತಾಯಿ ಮತ್ತು ಆಕೆಯ ಚಿಕ್ಕಪ್ಪ 3 ಜನ ಸಂಚು ಮಾಡಿ ಒಂದು ಆಯುರ್ವೇದದ ಕಷಾಯದ ಜೊತೆ ವಿಷವನ್ನು ಬೆರೆಸಿ ಆತನಿಗೆ ಕೊಟ್ಟಿದ್ಲು. 11 ದಿನ ಆಸ್ಪತ್ರೆಯಲ್ಲಿದ್ದ, ಅಂಗಾಂಗ ವೈಫಲ್ಯದಿಂದ ಮೃತಪಟ್ಟ. ಆ ಕೇಸ್ನಲ್ಲಿ ತೀರ್ಪೇನು ಬಂತು? ಗ್ರೀಷ್ಮಗೆ ಮರಣದಂಡನೆ. ಜಡ್ಜ್ ಏನು ಹೇಳಿದ್ರು? ಆ ಆದೇಶ ಏನು? ಪ್ರಿಯತಮೆಯ ಕೃತ್ಯ ಸಮಾಜಕ್ಕೆ ಕೆಟ್ಟ ಸಂದೇಶ. ಇದು ಅಪರೂಪದಲ್ಲೇ ಅಪರೂಪದ ಪ್ರಕರಣ, ರೇರೆಸ್ಟ್ ಆಫ್ ದ ರೇರ್ ಕೇಸ್. ಈ ರೀತಿಯ ಪ್ರಕರಣ ನಡೆಯೋದಿಲ್ಲ ಅಂತ ಹೇಳ್ತು ಜಡ್ಜ್. ಹೇಳಿದ್ರು ತನ್ನನ್ನು ಪ್ರೀತಿಸಿದ ವ್ಯಕ್ತಿಗೆ ನಂಬಿಕೆ ದ್ರೋಹ ಮಾಡಿದ್ದಾಳೆ, ಇದು ಸಮಾಜಕ್ಕೆ ಒಳ್ಳೆಯ ಸಂದೇಶ ರವಾನಿಸೋದಿಲ್ಲ. ಶೆರೋನ್ ಕೊನೆ ಕ್ಷಣದಲ್ಲೂ ಗ್ರೀಷ್ಮಳನ್ನು ಪ್ರೀತಿಸ್ತಿದ್ದ. ಆಕೆ ಕ್ರೂರ ಮತ್ತು ಹೃದಯಹೀನ ಮನಸ್ಥಿತಿಯನ್ನು ಪ್ರದರ್ಶನ ಮಾಡಿದ್ದಾಳೆ. ಆರೋಪಿಗೆ ಗರಿಷ್ಠ ಶಿಕ್ಷೆ, ಕ್ಯಾಪಿಟಲ್ ಪನಿಷ್ಮೆಂಟ್ ಅಂದರೆ ಮರಣದಂಡನೆಯನ್ನು ವಿಧಿಸೋದಕ್ಕೆ ಯಾವುದೇ ಅಡೆತಡೆಗಳಿಲ್ಲ ಅಂತ ಹೇಳ್ತಾರೆ. ಯಾವ ಪ್ರಕರಣ ರೇರೆಸ್ಟ್ ಆಫ್ ದ ರೇರ್ ಕೇಸ್, ಯಾವ ಪ್ರಕರಣದಲ್ಲಿ ಅತ್ಯಂತ ಹೆಚ್ಚು ಕ್ರೂರತೆ ಇದೆ, ಅತ್ಯಂತ ಹೆಚ್ಚು ಬರ್ಬರತೆ ಇದೆ, ಅತ್ಯಂತ ಹೆಚ್ಚು ಹಿಂಸೆ ಇದೆ ಅನ್ನೋದನ್ನು ವೀಕ್ಷಕರ ವಿವೇಚನೆಗೆ ಬಿಟ್ಬಿಡೋಣ. ಎರಡೂ ಕೇಸ್ಗಳಲ್ಲಿ ಕೊಟ್ಟಂತಹ ತೀರ್ಪಿನ ಬಗ್ಗೆ ದೊಡ್ಡ ಚರ್ಚೆ ಇದೆ. ಅಪರೂಪದ ಪ್ರಕರಣ ಯಾವುದು ಅಂತ ಜನ ಡಿಸೈಡ್ ಮಾಡ್ತಾ ಇದ್ದಾರೆ, ಜನ ಚರ್ಚೆ ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.